ಮಕ್ಕಳ ಬಗ್ಗೆ ನಿಮ್ಗೆ ಎಷ್ಟೊಂದು ಕಾಳಜಿ ಇದೆ. ಇರ್ಬೇಕಲ್ವೇ? ಅವ್ರು ನಮ್ಮ ದೇಶದ ಭವಿಷ್ಯ, ನಮ್ಮ ಆಸ್ತಿ, ನಮ್ಮ ಶಕ್ತಿ ಅಲ್ವೇ? ಸೊ ಇದು 1970s ಅಲ್ಲಿ ನಡೆಯೋ ಒಂದು ಪ್ರೇಮ ಕಥೆ. ಸೊ ಪ್ರೇಮ ಕಥೆನಲ್ಲಿ ಒಂಚೂರು ಟ್ವಿಸ್ಟ್ಗಳೆಲ್ಲ ಇದ್ದೇ ಇದೆ, ಬಟ್ ಇಟ್ ಇಸ್ ಬೇಸಿಕಲಿ ಎ ಲವ್ ಸ್ಟೋರಿ ಇನ್ 1970, ಎ ರೆಟ್ರೋ ಸ್ಟೋರಿ ವೇರ್ ಅಜಯ್ ರಾವ್ ಮತ್ತು ಮಿಶಾನ್ ರಾವ್ ಅವರು ಸರಳಾ ಸುಬ್ಬಾರಾವ್ ಆಗಿ ನಟಿಸಿರುವಂಥ ಕತೆ. ಸೊ ಇದು 1970s ಅಲ್ಲಿ ಏನಕ್ಕೆ ಆ ಸಬ್ಜೆಕ್ಟ್ ಚೂಸ್ ಆಗಿದೆ ಅನ್ನೋದನ್ನೆಲ್ಲ ನೀವು ಆಲ್ರೆಡಿ ಟ್ರೇಲರ್ ನೋಡಿರ್ತೀರಾ, ಈಗ ಆಲ್ರೆಡಿ ಕಂಡಿದೆ. ಸೊ ಇಫ್ ಎವ್ರಿಥಿಂಗ್ ಗೋಸ್ ವೆಲ್, ಕ್ಯಾನ್ ವಿ ಡೈರೆಕ್ಟ್ಲಿ ಗೋ ಟು ಕ್ವಶನ್ ಸರ್? ಅಜಯ್ ಸರ್, ಈ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್, ಈ ಒಂದು ತಂಡದ ಜೊತೆ ವರ್ಕ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಕೊಟ್ಟಿದೆ. ಲೈಫ್ ಟೈಮ್ ಮೆಮೊರಿ ಆಗಿ ಉಳ್ಕೊಳ್ಳುವಂಥ ಒಂದು ಸಿನಿಮಾ ಇದೆ. ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ದೆ, ಒಂದು ಹಿಸ್ಟ್ರಿಗೆ ಹೋಗಿ ಆ ಕಾಲಘಟ್ಟದಲ್ಲಿ ಜೀವಿಸುವಂಥ ಒಂದು ಅವಕಾಶ. ನಾನು 1980ಯಲ್ಲಿ ಹುಟ್ಟಿದ್ದು. ಈ ಸಿನಿಮಾ ನಾನು ಹುಟ್ಟಿರ್ತಕ್ಕಂಥ ಸಮಯದಲ್ಲಿ ನಡೆದಿರ್ತಕ್ಕಂಥ ಸಿನಿಮಾ. ನಾನು ನಮ್ಮ ತಂದೆ ತಾಯಿ ಎಷ್ಟು ರೊಮ್ಯಾಂಟಿಕ್ ಆಗಿದ್ದರು, ಆಮೇಲೆ ನಮ್ಮ ತಂದೆ ಹಾಕೊಳ್ತಿರ್ತಕ್ಕಂಥ ಉಡುಪುಗಳು, ಅವರು ಇದ್ದಂಥ ಶೈಲಿ, ಶಿಸ್ತು, ಇದೆಲ್ಲ ಆಲ್ಮೋಸ್ಟ್ ಹೋಲಿಕೆ ಅಂದರೆ ಅವ್ರ ಥರನೇ ನಾನು ಜೀವಿಸಿದ್ದು. ಆಮೇಲೆ ಆಗಿನ ಕಾಲದಲ್ಲಿ ಸಿನಿಮಾಗಳು ಬರ್ತಾಯಿತ್ತು, ಅನ್ನೋರ್ದು, ವಿಷ್ಣು ಸರ್ದು, ಅನಂತ್ ನಾಗ್ ಸರ್ದು. ಅವರು ಕನ್ನಡ ಭಾಷೆನ ಮಾತಾಡ್ತಿರ್ತಕ್ಕಂಥ ಸ್ಪಷ್ಟತೆ ಎಷ್ಟು ಚಂದವಾಗಿರ್ತಾಯಿತ್ತು, ಮತ್ತು ಅವರ ಅಭಿನಯದಲ್ಲಿ ಒಂದು ಮಧುರತೆ, ಅದೆಲ್ಲ ಕೂಡ ಮತ್ತೆ ನಾವು ಮರುಸೃಷ್ಟಿ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ದು. ಆ ಥರ ಸಿನಿಮಾದಲ್ಲಿ ಆ ಪಾತ್ರ ನನಗೆ ಸಿಕ್ಕಿದ್ದು. ಮಂಜು ಸ್ವರಾಜ್ ಅವರು ಮತ್ತು ಲೋಹಿತ್ ಅವರು ಯಾಕೆ ಆಯ್ಕೆ ಮಾಡಿದ್ರು, ನನ್ನ ಹತ್ರ ಬಂದರು. ಬಟ್ ನನಗೆ ಒಂದು ಅದೃಷ್ಟ ಅಂತ ಭಾವಿಸ್ತೀನಿ. ಆ ಥರದ್ದೊಂದು ನಿರ್ದೇಶಕನ ಆಲೋಚನೆ, ಇದಕ್ಕೆ ಸೂಟ್ ಆಗ್ತಾನೆ ಅನ್ನೋದೇ ಒಂದು ದೊಡ್ಡ ಪ್ರಶಂಸೆ. ಅದು ಒಂದು ಉಡುಗೊರೆ, ಒಂದು ಅವಾರ್ಡ್ ಅಂತ ಹೇಳುವುದು. ನಾನು ವೇದಿಕೆ ಮೇಲೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ನಾನು ಚಿಕ್ಕ ಮಗು ಥರ, ಅದು ಹೇಳೋದಕ್ಕೆ ಯಾರು ಹೆಂಗೆ ತೊಗೊಳ್ತಿರೋ ಗೊತ್ತಿಲ್ಲ. ಬಟ್ ಒಂದು ಫ್ಯಾಂಟಸಿ, ಒಂದು ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಒಂದು ಆ ಥರದ್ದೊಂದು ಬಟ್ಟೆ ಹಾಕೊಂಡ್ರೆ ಒಂದು ಪವರ್ಸ್ ಹೆಂಗೆ ಬರುತ್ತೆ, ನನಗೆ ಆ ಕಾಲದಲ್ಲಿ ಅಂದರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆ ಥರ ಕಾಸ್ಟ್ಯೂಮ್ಸ್ ಹಾಕೊಂಡು, ಆ ಥರ ಮೇಕಪ್ ಹಾಕೊಂಡು, ಆ ಥರದ್ದು ಡೈಲಾಗ್ಸ್, ಆ ಥರದ್ದು ಒಂದು ವರ್ಲ್ಡಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಅನ್ನೋರ ಥರ, ವಿಷ್ಣು ಸರ್ ಥರ ನಾನು ಫೀಲ್ ಮಾಡ್ಕೊಳ್ತಾ ಇದ್ದೇನೆ. ಒಂದು ಫ್ಯಾಂಟಸಿ, ಒಂದು ಸೂಪರ್ ಹೀರೋ, ಅವರೆಲ್ಲ ಸೂಪರ್ ಹೀರೋಸ್ ನಮಗೆಲ್ಲ. ಸೊ ಅವ್ರ ಥರ ನಾನು ಆಗಿದ್ದೀನಿ, ನನ್ನ ಹತ್ರ ಒಂದು ಒಳಗಡೆ ಒಂದು ಭ್ರಮೆ, ಒಂದು ಫೀಲ್. ಸೊ ಆ ಒಂದು ಖುಷಿ, ಒಂದು ಚಿಕ್ಕ ಮಗುಗೆ ಒಂದು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ. ಅದು ಬಹಳ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ಒಂದು ಪ್ರೀತಿಯ ವಾತಾವರಣ ಸೃಷ್ಟಿಯಾಗಿರೋ ಟೈಮಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾನೂ ಒಂದು ಪ್ರೀತಿಯ ಸಂದೇಶ ಕೊಡುತ್ತೆ ಕಪಲ್ಸಿಗೆ, ಹೊಸದಾಗಿ ಮದುವೆ ಆಗಬೇಕಂತಿರೋರು, ಮದುವೆ ಆದವರು, ಪ್ರೇಮಿಗಳಿಗೆ. ಈ ಸಿನಿಮಾ ನೋಡಿದಾಗ ಬಹಳನೇ ಒಂದು ಖುಷಿ ಕೊಡುತ್ತೆ. ಇವತ್ತು ಫ್ಯಾಮಿಲಿಗೆ ಏನು ಬೇಕು ಅದ್ರದ್ದು ಎಲ್ಲ ಹೂರ್ಣನ ಹಾಕಿ ಮಾಡಿರುವಂಥ ಸಿನಿಮಾ. ಇದ್ರ ಹಿಂದೆ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಪ್ರೊಡ್ಯೂಸರ್ದು ಸಿಕ್ಕಾಪಟ್ಟೆ ಶ್ರಮ ಇದೆ. ಈ ಸಿನಿಮಾ ಒಂದು ನನ್ನ ಕೆರಿಯರ್ನಲ್ಲಿ ಫಸ್ಟ್ ಟೈಮ್ ಒಂದು ಕಾದಂಬರಿನ ಆಧರಿಸ್ಕೊಂಡು ಮಾಡಿರುವಂಥ ಸಿನಿಮಾ ಇದೆ ಆ್ಯಕ್ಚುಲಿ. ಸೊ ಇಲ್ಲಿವರೆಗೆ ಹೇಳಿರಲಿಲ್ಲ ನಾವು. ಇದು ತ್ರಿವೇಣಿ ಅವ್ರದ್ದು ಒಂದು ಕಾದಂಬರಿ ಆಧಾರಿತ. ಸೊ ನಾವು ಫಸ್ಟು ಈ ಥರದೊಂದು ಸ್ಕ್ರಿಪ್ಟ್ ಮಾಡ್ಕೊಂಡು ಆದಮೇಲೆ ತ್ರಿವೇಣಿ ಅವ್ರದ್ದು ಕಾದಂಬರಿನ ಅಡಾಪ್ಟ್ ಮಾಡಿಕೊಂಡು ಮಾಡಿದ್ವಿ. ಆಮೇಲೆ ಎಲ್ಲರಿಗೂ ಗೊತ್ತಿರತ್ತೆ, ತ್ರಿವೇಣಿ ಅವ್ರದ್ದು ಕಾದಂಬರಿಗಳಿಗೆ ಇವತ್ತುವರೆಗೆ ಯಾವ್ಯಾವ ಸಿನಿಮಾ ಆಗಿದೆಯೋ ಕನ್ನಡದಲ್ಲಿ ಅದೆಲ್ಲ ತುಂಬ ಒಳ್ಳೆ ಸಕ್ಸಸ್ ಆಗಿರುವಂಥ ಸಿನಿಮಾ. ಪುಟ್ಟಣ್ಣ ಕಣ್ಗಾಲ್ ಅವರು 2 ಸಿನಿಮಾ ಮಾಡಿದ್ರು ಅವ್ರದ್ದು, ಬೆಳ್ಳಿ ಮೋಡ ಮತ್ತೆ ಶರಪಂಜರ. ಸೊ ಅದಾದ್ಮೇಲೆ ರಾಜೇಂದ್ರ ಸಿಂಗ್ ಬಾಬು ಅವರು ಹೂವನ್ನು ಮಾಡಿದ್ರು. ಸೊ ಮತ್ತೆ ಈ ಥರ ತ್ರಿವೇಣಿ ಅವ್ರದ್ದು ಹೋಗಿ ಮಾಡ್ತಿರೋ ಸಿನಿಮಾ ಚೆನ್ನಾಗಿ ಬಂದಿದೆ. ಇಡೀ ಫ್ಯಾಮಿಲಿಯವರು ಕುತ್ಕೊಂಡು ನೋಡುವಂಥದ್ದು. ಆಮೇಲೆ ಇವತ್ತಿನ ದಿನಕ್ಕೆ ಏನು ಹೇಳ್ತಿರಲ್ಲ, ಫ್ಯಾಮಿಲಿಗೆ ಸಿನಿಮಾ ಬೇಕು ಅಂತ, ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಬಂದು ನೋಡಿ ಎಂಜಾಯ್ ಮಾಡೋದ್ರ ಜೊತೆಗೆ ಅವತ್ತೊಂದು 1970s ಹೇಗಿತ್ತು ಅನ್ನೋದನ್ನ ಒಂದ್ಸಲ ಕೆಲವರು ರೀಕಾಲ್ ಮಾಡ್ಕೋತಾರೆ. ಕೆಲವರು ಹೀಗಿತ್ತ ನಮ್ಮ ತಂದೆಯವ್ರ ಕಾಲ ಅಥವಾ ನಮ್ಮ ತಾತ ಅವ್ರ ಕಾಲ ಅಂತ ಅಂದ್ಕೊಂಡು. ಅದೇ ಅಜಯ್ ಸರ್ ಹೇಳಿದ್ರು, ಆ್ಯಕ್ಚುಲಿ 1970s ನಾವು ಹುಟ್ಟು ಇರಲಿಲ್ಲ, ಬಟ್ ಅದನ್ನ ಸೋರ್ಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಶ್ರಮ ಹಾಕಿದ್ವಿ. ನನಗೆ ಸಾಕಷ್ಟು ಸಿನಿಮಾಗಳು ಖುಷಿಯಿಂದ ಮಾಡ್ತಿರ್ತೀವಿ, ಆದರೆ
ಕೆಲವು ಸಿನಿಮಾಗಳು ಮಾತ್ರ ಸ್ಪೆಷಲ್ ಅನ್ಸುತ್ತೆ, ನಮ್ಗೆ ಇಷ್ಟ ಆಗುತ್ತೆ. ಅದರಲ್ಲಿ ಈ ಸಿನಿಮಾ ಕೂಡ ಅಷ್ಟೇ, ನನ್ನ ಜೀವನದಲ್ಲಿ ಒಂದು ತುಂಬಾ ಹತ್ತಿರವಾದಂಥ ಸಿನಿಮಾ, ಕಾಯ್ತಾ ಇರುವಂಥ ಸಿನಿಮಾ. ಹಾಗೇನೆ ಈ ಸಿನಿಮಾದಲ್ಲಿ 3 ಜನ ಪರ್ಫೆಕ್ಷನಿಸ್ಟ್ ಅಂತೀನಿ ನಾನು. ಅದರಲ್ಲಿ ಮಂಜು ಸ್ವರಾಜ್ ಅವರು ಏನ್ ಮಾಡಿದ್ರು ಒಂದು ವಿಶೇಷತೆ. ಯಾವುದೇ ಸಿನಿಮಾ ತಗೊಳ್ಳಿ ನೀವು ಅವ್ರದ್ದು, ಅದರಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಸುಮ್ಮನೆ ಏನೋ ಹೋಗಿ ಮಾಡಿ ಬಂದಂತಹ ಅಲ್ಲ, ಅದ್ರ ಹಿಂದೆ ಸಾಕಷ್ಟು ವರ್ಕ್ ಮಾಡಿ ಮಾಡುವಂತಹ ಸಿನಿಮಾ ಮಂಜು ಸ್ವರಾಜ್ ಅವ್ರದ್ದು. ಹಾಗಾಗಿ ಅವರೊಂದು ತುಂಬಾ ಸ್ಪೆಷಲ್ ಅನಿಸ್ತಾರೆ. ಇನ್ನು ಅಜಯ್ ರಾವ್ ಸರ್ ನಮ್ಗೆ ಗೊತ್ತಿದೆ, ಒನ್ ಆಫ್ ದಿ ಪರ್ಫೆಕ್ಷನಿಸ್ಟ್. ಸರ್ ನಿಮ್ಮನ್ನು ನೋಡಿದಾಗೆಲ್ಲ ಖುಷಿ ಆಗುತ್ತೆ. ಅಂದ್ರೆ ನೀವು ಈಸಿಯಾಗಿ ಯಾವ್ದನ್ನು ಸ್ವೀಕಾರ ಮಾಡಲ್ಲ. ಇದು ಕೂಡ ಅಷ್ಟೇ, ತುಂಬಾ ಅದ್ರ ಹಿಂದೆ ಶ್ರಮ ಹಾಕಿದ್ದೀರಿ. ನೀವು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇನ್ನು ಹೊಸದಾಗಿ ಬಂದರೂ ಕೂಡ ಲೋಹಿತ್ ಸರ್ ಒಬ್ಬ ನಿಮಗೆ ಗೊತ್ತಾಗ್ತಾ ಇದೆ, ಅವ್ರು ಏನ್ ಮಾಡಿದ್ರು ಒಂದು ಪ್ಯಾಷನೇಟ್ ಆಗಿ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಚಿತ್ರರಂಗಕ್ಕೆ ಇಂತಹ ಒಬ್ಬ ನಿರ್ಮಾಪಕರು ಬೇಕು ಅನ್ಸುತ್ತೆ. ಖಂಡಿತ ನೀವು ಸಾಕಷ್ಟು ಜನಕ್ಕೆ ಮಾದರಿಯಾಗಿದ್ದೀರಾ ಸರ್. ಯು ಆರ್ ಇನ್ಸ್ಪೈರಿಂಗ್ ಟು ಆಲ್ ಅಪ್ಕಮಿಂಗ್ ಪ್ರೊಡ್ಯೂಸರ್ಸ್. ಸೊ ಹೀಗೆ ಮುಂದುವರಿಯಿರಿ ಅಂತ ಕೇಳ್ಕೊಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಮಾಧ್ಯಮದವರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. I won't say much. I would just say this movie is all about love that was pure and divine, and that is what is missing in today's era. So maybe you can't experience that in your personal life, so why don't we all go and watch it in theaters to experience that on screen? And I truly believe that love is all about souls getting connected to each other. That used to happen in that era, but now it's lacking. So just to get it back and just to experience that, everybody should go and watch it in theaters. ಮಕ್ಕಳ ಬಗ್ಗೆ ನಿಮ್ಗೆ ಎಷ್ಟೊಂದು ಕಾಳಜಿ ಇದೆ. ಇರ್ಬೇಕಲ್ವೇ? ಅವ್ರು ನಮ್ಮ ದೇಶದ ಭವಿಷ್ಯ, ನಮ್ಮ ಆಸ್ತಿ, ನಮ್ಮ ಶಕ್ತಿ ಅಲ್ವೇ?